ಅಂತೂ ನೀನು ಗೆದ್ಬಿಟ್ಟೆ ಸುಬ್ಬು. ಅಂಜಲಿ ಹುಷಾರಾಗ್ಬಿಟ್ಲು. ಒಬ್ಬನೇ ಗೆದ್ದಿಲ್ಲ ಮೇಡಮ್, ನನ್ನ ಜೊತೆ ನೀವು ಗೆದ್ದಿದ್ದೀರಾ. ಅಂಜಲಿ ಹತ್ರ ಅವರಪ್ಪ ಮಾತಾಡ್ತಾ ಇರ್ತಾರೆ. ಮಗಳೇ, ಇಷ್ಟು ದಿನ ಬಾಡೋಗಿದ್ದು ನಿನ್ನ ಮುಖದಲ್ಲಿ ಹೊಸ ಕಳೆ ಬಂದಿದೆ. ಆದರೆ ನನಗೂ ಒಂದು ಆಸೆ ಇದೆ ಕಂದ. ನೀನು ಇಷ್ಟಪಟ್ಟು ಮದುವೆ ಆಗಿರೋ ಹುಡುಗ ರೂಪವಂತ, ಗುಣವಂತ, ದೇವ್ರಂಥ ಹುಡುಗ. ನೋಡು ಮಗಳೇ, ನಿಮ್ಮಿಬ್ಬರ ಮದುವೆನ ನನ್ನ ಕಣ್ಣಾರೆ ನೋಡೋಕೆ ಆಗಿರಲಿಲ್ಲ. ಈಗಲಾದರೂ ನನ್ನ ಕಣ್ಣೆದುರಿಗೆ ನಿಮ್ಮಿಬ್ಬರ ಮದುವೆ ನೋಡಲೇಬೇಕು ಅನ್ನೋ ಆಸೆ ಬಂದಿದೆ. ನಿಮ್ಮಿಬ್ಬರ ಮದುವೆ ನನ್ನ ಕಣ್ಣೆದುರು ನಡಿಲೇಬೇಕು ಅಂತ ಹೇಳ್ತಾರೆ. ಆಗ ಅಂಜಲಿ ಅವರು ಸುಬ್ಬು ಹತ್ರ ಬಂದು ಕೇಳ್ತಾರೆ, ಅಪ್ಪ ನಿಮ್ಮ ಹತ್ರ ಏನಾದರೂ ಮಾತಾಡಿದ್ರಾ? ಆವಾಗ ಸುಬ್ಬು ಹೇಳ್ತಾರೆ, ಇಲ್ವಲ್ಲ, ನನ್ನ ಹತ್ರ ಏನೂ ಮಾತಾಡಿಲ್ಲ. ಏನು ವಿಷಯ ಅಂತ ಕೇಳ್ತಾರೆ. ಆವಾಗ ಅಂಜಲಿ ಅವರು ಶ್ರಾವಣಿಯವ್ರಿಗೆ ಹೇಳ್ತಾರೆ, ನಿಮ್ಗೇನು ಬೇಜಾರಿಲ್ಲ ಅಂದರೆ ನಾವಿಬ್ಬರು ಸ್ವಲ್ಪ ಪ್ರೈವೇಟಾಗಿ ಮಾತಾಡಬೇಕು ಅಂತ ಹೇಳ್ತಾರೆ. ಆವಾಗ ಸುಬ್ಬು ಕೇಳ್ತಾರೆ, ಏನದು, ಏನು ಮಾತಾಡಬೇಕು ಅಂತ ಕೇಳಿದಾಗ ಅಂಜಲಿಯವರು ಹೇಳ್ತಾರೆ, ಪ್ರೀತಿ ಅನ್ನೋ ಹೆಸರಲ್ಲಿ ಯಾರಿಂದನೋ ಮೋಸ ಹೋದವಳು ನಾನು. ನನ್ನ ಮಗು ನನ್ನ ಕೈ ತಪ್ಪೋಯ್ತು. ಆದರೆ ಆ ದೇವರು ನನ್ನ ಮಗುನ ನನ್ನ ಕೈಗೆ ಒಪ್ಪಿಸ್ದ. ಅದಕ್ಕೆ ನನ್ನ ಉಸಿರಿರೋವರೆಗೂ ನಿಮ್ಮ ಹೆಸರಲ್ಲೇ ಬದುಕಬೇಕು ಅಂದ್ಕೊಂಡಿದ್ದೀನಿ. ನೀವು ಇಷ್ಟು ದಿನ ನನ್ನ ಮೇಲೆ ಪ್ರೀತಿ ತೋರಿಸಿದ್ರಲ್ಲ, ಆ ಪ್ರೀತಿನ ನಾನು ಒಪ್ಕೊಂಡಿದ್ದೀನಿ ಅಂತ ಅಂಜಲಿಯವರು ಸುಬ್ಬುಗೆ ಹೇಳ್ತಾರೆ. ಇಂತಹ ಇನ್ನಷ್ಟು ಸೀರಿಯಲ್ ಸಂಚಿಕೆಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡ್ತಾಯಿರಿ.